ವೀಕ್ಷಕರೇ ನೋಡಿ, ನಾನು ಅದು ನಮ್ಮ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಟೀಮ್ 31 ದಿನ ಇಸ್ರೇಲಲ್ಲಿದ್ವಿ. ಆ ಸಂದರ್ಭದಲ್ಲಿ ಜೆರುಸಲಮನ್ನು ನೋಡಿದ್ವಿ, ಅಲ್ಲೋಗಿ ರಿಪೋರ್ಟ್ ಮಾಡಿದ್ವಿ. ವೆಸ್ಟ್ ಬ್ಯಾಂಕನ್ನು ನೋಡಿದ್ವಿ, ಸೆಡ್ರಾಟ್, ಕಿಬುಟ್ಸ್ ಬೇರಿ, ಕಿಬುಟ್ಸ್ ಫಾಜಾ ಅಂತೇಳಿ ಒಂದಷ್ಟು ಪ್ಲೇಸ್ಗಳಿಗೆ ಹೋಗಿದ್ವಿ. ಗಾಜಾ ಸ್ಟ್ರಿಪ್ನಿಂದ 300 ಅಡಿ ದೂರದಲ್ಲಿ ನಿಂತು ವರದಿಯನ್ನು ಮಾಡಿದ್ದೀವಿ. ಇಸ್ರೇಲ್ ಹೇಗೆ ಅಲ್ಲಿರುವಂಥ ನಿವಾಸಿಗಳಿಗೆ ದೇಶ ಪ್ರೇಮ ಅಂತ ಎಂಥದ್ದು ಅಂತೇಳಿ ವರದಿಯನ್ನು ಮಾಡಿದ್ವಿ. ಸೊ ಇಸ್ರೇಲ್ ಪರವಾಗಿ ಇವತ್ತು ಅಮೇರಿಕ ದೊಡ್ಡಣ್ಣ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಈಗ ಅಲ್ಲಿ ಯುದ್ಧೋಪಕರಣಗಳ ಬಗ್ಗೆ ಮಾತಾಡೋದಾದ್ರೆ, ಇಸ್ರೇಲ್ಗೆ $20 ಬಿಲಿಯನ್ ಯುದ್ಧೋಪಕರಣವನ್ನು ಕೊಟ್ಟಿದೆ. ಇಸ್ರೇಲ್ಗೆ $20 ಬಿಲಿಯನ್ ಯುದ್ಧೋಪಕರಣ ಅದನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿರುವಂಥ ಯುನೈಟೆಡ್ ಸ್ಟೇಟ್ಸ್ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಬೇಕು ಅಂತೇಳಿ ಸಜ್ಜಾಗ್ತಾ ಇರುವಂಥ ಇರಾನ್ ಆರ್ಮಿ ಇವತ್ತು ಬನ್ನಿ ದಾಳಿ ಮಾಡಿ ಅಂತೇಳಿ ಕರಿತಾ ಇದ್ದಾರೆ ಇರಾನ್ ಮೇಲೆ. ಇರಾನು ದಾಳಿ ಮಾಡ್ತಿದೆಯಲ್ಲ, ಏನಕ್ಕೆ ಇರಾನ್ ದಾಳಿ ಮಾಡೋದಕ್ಕೆ ಮುಂದೆ ಹಾಕ್ತಾ ಇರುವಂಥದ್ದು, ಇದೆಲ್ಲ ಯಾಕೆ ಶುರುವಾಯಿತು ಅಂತ ಹೇಳ್ತೀನಿ ಕೇಳಿ. ಇವತ್ತಿಗೆ ಈ ತಿಂಗಳಿಗೆ 1 ವರ್ಷ, ಕಳೆದ ವರ್ಷ ಆಗಸ್ಟ್, ಇವತ್ತು ಡೇಟ್ ಎಷ್ಟು 6, 7ನೇ ತಾರೀಕು ನಾಳೆಗೆ 1 ವರ್ಷ ಆಗುತ್ತೆ. ಗಾಜಾದಿಂದ ಹಮಾಸ್ ಬಂಡುಕೋರರು ಇಸ್ರೇಲ್ನ ಒಳ ನುಸುಳಿ ಬಂದು ಒಂದು ರೀತಿಯಲ್ಲಿ ಹತ್ಯಾಕಾಂಡವನ್ನು ಮಾಡಿದ್ರು, ಅತ್ಯಾಚಾರವನ್ನು ಬೆಸಗಿದ್ರು. ಅದಕ್ಕೆ 1 ವರ್ಷ ಆಗುತ್ತೆ. ಇಷ್ಟು ದಿನ ಆದ್ಮೇಲೆ ಯಾಕೆ ಮತ್ತೊಮ್ಮೆ ಈಗ ಇರಾನ್ ದಾಳಿಯನ್ನು ನಡೆಸ್ತಾ ಇದೆ ಅಂತಂದ್ರೆ, ಇಸ್ರೇಲ್ ಗಾಜಾದಿಂದ ಹಮಾಸ್ ಬಂಡುಕೋರರು ಬಂದು ದಾಳಿಯನ್ನು ಮಾಡೋದಕ್ಕೆ ಕಾರಣಗಳೇನು ಅಂತೇಳಿ ಹುಡುಕ್ತಾ ಬಂತು. ಹಮಾಸ್ ಬಂಡುಕೋರರಿಗೆ ಸಹಾಯವನ್ನ ಮಾಡ್ತಾ ಇದ್ದಿದ್ದು ಇದೇ ಹಿಜ್ಬುಲ್ಲಾ ಅಂತ ಗೊತ್ತಾಗುತ್ತೆ. ಹಿಜ್ಬುಲ್ಲಾ ಅಂತ ಗೊತ್ತಾದ್ಮೇಲೆ ಹಿಜ್ಬುಲ್ಲಾದ ಮುಖ್ಯಸ್ಥ ನಸ್ರಲ್ಲಾಹನನ್ನು ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸುತ್ತೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಕಡೆಯಿಂದ ಸೂಪರ್ಸೋನಿಕ್ ಮಿಸೈಲ್ಗಳನ್ನು ಹಾರಿ ಬಿಡಲಾಗುತ್ತೆ ಇಸ್ರೇಲ್ ಮೇಲೆ. ಅದಾದ್ಮೇಲೆ 3ನೇ ಯುದ್ಧದ ಭೀತಿ ಶುರುವಾಗೋದು. ಸೊ ಯಾವಾಗ ಇಸ್ರೇಲ್ ಮೇಲೆ ಒಂದು ಕಡೆಯಿಂದ ಹೌತಿ, ಲೆಬನಾನ್ ಕಡೆಯಿಂದ ಹಿಜ್ಬುಲ್ಲಾ, ಹಮಾಸ್ ಎಲ್ಲ ಕಡೆಯಲ್ಲಿ ಕೂಡ ದಾಳಿ ಆಗುತ್ತೆ ಅಂತ ಗೊತ್ತಾಗುತ್ತೋ, ಅಮೇರಿಕ ಇಸ್ರೇಲ್ಗೆ ಯುದ್ಧೋಪಕರಣದ ಸಹಾಯವನ್ನು ಮಾಡೋದಕ್ಕೆ ಮುಂದಾಗುತ್ತೆ. ಇರಾನ್ ದಾಳಿಯನ್ನು ಎದುರಿಸೋದಕ್ಕೆ ಅಮೇರಿಕ ಬೆಂಬಲವನ್ನು ಇಸ್ರೇಲ್ಗೆ ಕೊಡಲಿದೆ. ಯಾಕೆ? ಅಮೇರಿಕಾದಲ್ಲಿ 2-3 ತಿಂಗಳಲ್ಲಿ ಚುನಾವಣೆ ಶುರುವಾಗುತ್ತೆ. US-ನಲ್ಲಿ ಯಹೂದಿಗಳ ಸಂಖ್ಯೆ ಹೆಚ್ಚು ಪ್ರಭಾವಶಾಲಿ, ಯಹೂದಿಗಳ ಸಂಖ್ಯೆ ಹೆಚ್ಚು ಪ್ರಭಾವಶಾಲಿ, ಭಾರತೀಯರ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚು. ಯಹೂದಿಗಳು ಇಸ್ರೇಲ್ನ ಪ್ರಜೆಗಳು. ಹೀಗಾಗಿ ಸರ್ಕಾರ ಯಹೂದಿಗಳ ವಿರೋಧವನ್ನು ಕಟ್ಟಿಕೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಕಟ್ಟಿಕೊಳ್ಳೋದಿಲ್ಲ. ಯಹೂದಿಗಳನ್ನು ಗೆಲ್ಲಬೇಕಾದ್ರೆ ಇಸ್ರೇಲ್ಗೆ ಅಮೇರಿಕ ಬೆಂಬಲ ಕೊಡಲೇಬೇಕು. ಹಾಗಾಗಿ $20 ಬಿಲಿಯನ್ ಯುದ್ಧೋಪಕರಣವನ್ನು ಕೊಡೋದಕ್ಕೆ ಏನೇನು ಕೊಡ್ಬೋದು? 50 F-15 ಯುದ್ಧ ವಿಮಾನ, ಅಡ್ವಾನ್ಸ್ಡ್ ಏರ್ ಟು ಏರ್ ಮಿಸೈಲ್. ಈ ಯುದ್ಧೋಪಕರಣಗಳನ್ನು ಪೂರೈಸೋದಕ್ಕೆ ಮುಂದಿನ 5 ವರ್ಷ ಕಾಲಾವಕಾಶ ಬೇಕು. ಸಾಧ್ಯವಾದಷ್ಟು ಬೇಗ ಯುದ್ಧ ವಿಮಾನಗಳನ್ನು ಪೂರೈಕೆ ಮಾಡುತ್ತೆ ಅಂತ ಅಮೇರಿಕ ಇಸ್ರೇಲ್ಗೆ ತಿಳಿಸಿದೆ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
1 ವರ್ಷ. ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಹಾಕ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವನ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರುತ್ತೆ. ಆರ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಹಾಕ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವನ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರುತ್ತೆ. ಆರ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.